ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನನ್ನ 4ನೇ ವಿಡಿಯೋಗೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ GPSTR 2017ನೇ ಇಸ್ವಿಯಲ್ಲಿ ಆದಂಥ ಪರೀಕ್ಷೆಯ ಒಂದು ಪ್ರಶ್ನೆ ಹಾಗೆ ಮುಂದುವರಿತಾ ಇದೆ. ಇಂದಿನ ವಿಡಿಯೋದಲ್ಲಿ ಅಭಿಸರಣೆಯವರೆಗೂ ನಾವು ಮಾತಾಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಇನ್ನೆರಡು ಅಂಶಗಳು ಉಳ್ಕೊಂಡಿದೆ. ಒಂದು ಇಂಬೈಬಿಷನ್ ಅಥವಾ ಅಂತಃಸರಣ ಅಂತೀವಿ, ಮತ್ತೊಂದು ಬಾಷ್ಪ ವಿಸರ್ಜನೆ ಅಂದ್ರೆ ಟ್ರಾನ್ಸ್ಪಿರೇಷನ್. ಈ ಕುರಿತು ಒಂದಷ್ಟು ವಿಷಯವನ್ನ ಮಾತಾಡ್ತಾ ಹೋಗೋಣ ಸ್ನೇಹಿತರೆ. ಇವತ್ತು ಜನವರಿ 25, 1627 ಹುಟ್ಟಿದಂತ ಒಬ್ಬ ವಿಜ್ಞಾನಿ ರಾಬರ್ಟ್ ಬಾಯ್ಲ್ ಅಂತ ಹೇಳಿ. ಈತ ಮೊದಲಿಗೆ ಕೆಮಿಸ್ಟ್ರಿ ಅನ್ನೋ ಪದವನ್ನು ಬಳಸಿದಂತ ಭೌತ ವಿಜ್ಞಾನಿ. ಹಾಗೆ ಧಾತುಗಳು ಅಥವಾ ಎಲಿಮೆಂಟ್ಸ್ ಅಥವಾ ಮೂಲ ವಸ್ತು ಅನ್ನೋ ಪದಗಳನ್ನು ಬಳಸಿದವನು ಕೂಡ ಇದೇ ರಾಬರ್ಟ್ ಬಾಯ್ಲ್. ಈತನ ಜನ್ಮದಿನ ಜನವರಿ 25. ಶುಭಾಶಯಗಳನ್ನು ಹೇಳ್ತಾ ಆ ಮಹಾನ್ ವಿಜ್ಞಾನಿಯನ್ನ ನೆನಪು ಮಾಡಿಕೊಳ್ತಾ ನಮ್ಮ ಮುಂದಿನ ವಿಷಯವನ್ನು ಚರ್ಚೆ ಮಾಡೋಣ ಸ್ನೇಹಿತರೆ. ಈ ಪ್ರಶ್ನೆ ಹಾಗೆ ಮುಂದುವರಿತಾ ಇದೆ. ಜೀವಕೋಶಗಳ ಒಳಕ್ಕೆ ಆಕ್ಸಿಜನ್ ಬರೋದು, ಹೊರಕ್ಕೆ ಇಂಗಾಲದ ಡೈಆಕ್ಸೈಡ್ ಹೋಗೋದು ಯಾವ ಪ್ರಕ್ರಿಯೆ ಅಂತ ಪ್ರಶ್ನೆ ಇತ್ತು. ನಾವು ಅಭಿಸರಣೆಯನ್ನು ಮಾತಾಡಿದೀವಿ, ವಿಸರಣೆಯನ್ನು ಮಾತಾಡಿದೀವಿ. ಅದರಲ್ಲಿ ಅಭಿಸರಣೆ ತಪ್ಪು, ವಿಸರಣೆ ಸರಿ ಅಂತ ಗೊತ್ತಾಗಿದೆ. ಹಾಗಾದ್ರೆ ಬಾಷ್ಪೀಕರಣ ಅನ್ನೋದೇನು, ಬಿಂದು ವಿಸರ್ಜನೆ ಅನ್ನೋದೇನು, ಎರಡನ್ನ ಓದ್ಬೇಕು ನಾವಿಲ್ಲಿ. ಸೊ ಅದಕ್ಕೆ ಮುಂಚೆ ಇಂಬೈಬಿಷನ್ ಅಂತ ಒಂದು ಪದವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಇಲ್ಲಿ. ಇದೇನು, ಘನ ರೀತಿಯ ವಸ್ತುಗಳು ಅಥವಾ ಘನ ವಸ್ತುಗಳು ಸ್ವಲ್ಪ ನೀರನ್ನು ಒಳಕ್ಕೆ ತಗೊಂಡು ಡಿಫ್ಯೂಸ್ ಆದ ನಂತರ ತನ್ನ ಗಾತ್ರದಲ್ಲಿ ಹಿಗ್ಗು ಬಿಡುತ್ತೆ. ಆ ಪ್ರಕ್ರಿಯೆಗೆ ಇಂಬೈಬಿಷನ್ ಅಂತ ಕರಿತೀವಿ. ಅಂದ್ರೆ ಘನ ರೂಪದ ಕಲಿಲ ವಸ್ತುಗಳು, ಕೊಲಾಯ್ಡ್ಸ್ ಅಂತ ಪದ ಇದೆ. ಈ ಕಲಿಲ ವಸ್ತುಗಳು ಸಾಲಿಡ್ ಕೊಲಾಯ್ಡ್ಸ್ ಏನಿದೆ ಅದು ನೀರನ್ನ ಒಳಗೆ ಕೆಳ್ಕೊಂಡು ತನ್ನ ಗಾತ್ರದಲ್ಲಿ ಹಿಗ್ಗುತ್ತಲ್ಲ, ಅದನ್ನ ಇಂಬೈಬಿಷನ್ ಅಥವಾ ಅಂತಃಸರಣ ಅಂತ ಕರಿತೀವಿ. ಅದು ಬೆಸ್ಟ್ ಎಕ್ಸಾಂಪಲ್, ಬೀಜಗಳು ಗಾತ್ರದಲ್ಲಿ ಹೆಚ್ಚಾಗುತ್ತೆ ನೀರನ್ನ ಹೀರ್ಕೊಂಡು, ಅನಂತರ ಮೊಳಕೆ ಹೊಡೆಯುತ್ತಾ ಇದೆ. ಹಾಗೆ ಒಣಗಿದ ಮರ ನೀರನ್ನ ಹೀರ್ಕೊಳ್ಳೋದು ಕೂಡ ಇಂಬೈಬಿಷನ್. ಎಸ್ಪೆಷಲಿ ಮಳೆಗಾಲದಲ್ಲಿ ನಮ್ಮ ಬಾಗಿಲಿನ ಕದ ಅಂತ ಏನ್ ಮಾತಾಡ್ತೀವಿ, ಡೋರ್ ಅಂತ ಮಾತಾಡ್ತೀವಿ, ಅದು ನೀರನ್ನ ಹೀರ್ಕೊಂಡು ಮುಂದಕ್ಕೆ ತಳೆದಾಗ ಹಿಂದಕ್ಕೆ ಎಳೆಯುವಾಗ ನೆಲಕ್ಕೆ ಅಂಟಿಕೊಂಡಿರೋ ತರ ಅಥವಾ ಇಡೀ ಫ್ರೇಮ್ಗೆ ಫಿಟ್ ಆಗಿರೋ ತರ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇಟ್ ಈಸ್ ಕಾಲ್ಡ್ ಇಂಬೈಬಿಷನ್ ಅಥವಾ ಅಂತಃಸರಣ. ನೀವು ನೋಡ್ತಾ ಇದೀರಿ ಈಗ ಬೀಜಗಳ ಮೊಳಕೆ ಹೊಡೆದ ಆಚೆಗೆ ಬರುವಂತದ್ದು, ಹಾಗೆ ಆ ಪಕ್ಕಳೆಗಳು ಹರಡಿಕೊಂಡು ಪೂರ್ತಿ ಬಿಟ್ಕೊಳ್ಳೋ ರಚನೆ ನೋಡಿದಿರಿ. ಇವೆಲ್ಲವೂ ಕೂಡ ಇಂಬೈಬಿಷನ್ ಪರಿಣಾಮ. ಇಲ್ಲಿ ಈ ಕಡೆ ನೋಡ್ತಾ ಇದ್ರಿ ಡ್ರೈ ಅಪ್ರಿಕಾಟ್ ಸೀಡ್, ಲೆಫ್ಟ್ ಭಾಗದಲ್ಲಿ ಇರೋದು ಒಣಗಿರ್ತಕ್ಕಂಥ ಒಂದು ಅಪ್ರಿಕಾಟ್ ಬೀಜ. ಆದ್ರೆ ಈ ಕಡೆ ನೋಡಿ ಇಂಬೈಬಿಷನ್ ಆಗಿರುವಂತ ಬೀಜ ಗಾತ್ರದಲ್ಲಿ ದೊಡ್ಡದಾಗಿದೆ. ಸೊ ಇದು ಅಂತಃಸರಣ ಅಥವಾ ಇಂಬೈಬಿಷನ್ ಅನ್ನೋದರ ಬೆಸ್ಟ್ ಎಕ್ಸಾಂಪಲ್. ಕೆಲವೊಂದು ಬೇರೆ ಬೇರೆ ರೀತಿಯ ಅಯಾನುಗಳು ಮಣ್ಣಿನಿಂದ ನೀರನ್ನ ಹೀರಿಕೊಳ್ಳುವ ಸಂದರ್ಭದಲ್ಲಿ ಗಿಡಗಳ ಒಳಗಡೆಗೆ ಸಕ್ರಿಯವಾಗಿ ಸಾಗಣೆಗೊಳ್ಳುತ್ತೆ. ಅದನ್ನು ಅನುಸರಿಸಿಕೊಂಡು ಝೈಲಮ್ನ ಒಳಗಡೆ ಒಂದು ಪಾಸಿಟಿವ್ ಪ್ರೆಷರ್ ಹೆಚ್ಚಾಗ್ತಾ ಹೋಗ್ತದೆ. ಅದನ್ನ ರೂಟ್ ಪ್ರೆಷರ್ ಅಂತ ನಾವು ಮಾತಾಡ್ತೀವಿ. By absorbing water through the xylem tissue, there is a pressure created. According to its potential gradient, a positive pressure increases within the xylem tissue. That pressure is called root pressure, ಬೇರಿನ ಒತ್ತಡ ಅಂತ. ಇದರಿಂದಾಗಿನೇ ಕಾಂಡದಲ್ಲಿ ನೀರು ಮೇಲ್ಮುಖನಾಗಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ, ಬಿಕಾಸ್ ಆಫ್ ರೂಟ್ ಪ್ರೆಷರ್. ನೀವು ನೋಡ್ತಾ ಇದ್ದೀರಿ ಈಗ ಒಂದು xylem ಅಂಗಾಂಶದಲ್ಲಿ ನೀರು ಮೇಲ್ಮುಖನಾಗಿ ಹೋಗ್ತಾ ಇದೆ. ನೀವು ನೋಡ್ತಾ ಇದ್ದೀರಿ ಈಗ ಅಲ್ಲಿ ವಿಜ್ಞಾನಿಗಳಿಗೊಂದು ಅನುಮಾನ, ನೀರು ಮೇಲಕ್ಕೆ ಎಳೆಯಲ್ಪಡುತ್ತೋ ಅಥವಾ ತಳ್ಳಲ್ಪಡುತ್ತೋ ಅಂತ. ಅನೇಕ ಸಂಶೋಧನೆಗಳ ನಂತರ ಗೊತ್ತಾಗಿದೆ ಏನು ಅಂದ್ರೆ ಎಳೆಯಲ್ಲ, ತಳ್ಳಲ್ಲ, ಬದಲಾಗಿ ಎಳೆಯುತ್ತೆ ಅಥವಾ ಸೆಳೆಯುತ್ತೆ. ಈ ಸೆಳೆಯೋದು ಅನ್ನೋದು ಹೇಗೆ ನಡೆಯುತ್ತೆ? 3 ಪದಗಳಿದೆ. ಸಂಸಂಜನ ಅಥವಾ ಇದನ್ನ ಸಂಸಕ್ತತೆ ಅಂತ ಕರಿತೀವಿ,
ಅಥವಾ ಸಂಲಗ್ನತ್ವ ಅಂತಾನೂ ಕರಿತೀವಿ. ಇನ್ನೊಂದು ಅನುಸಕ್ತಿ ಅಥವಾ ಅಸಂಜನ ಅಥವಾ ಅನುಲಗ್ನತ್ವ ಅಥವಾ ಆದೇಶನ್ ಅಂತಾನೂ ಕರಿತೀವಿ. ಕೊಹೆಷನ್, ಆದೇಶನ್, ಟೆನ್ಷನ್, ಟ್ರಾನ್ಸ್ಪಿರೇಷನ್ ಪುಲ್ ಥಿಯರಿ ಅಂತೇಳಿ ಡಿಕ್ಸನ್ ಮತ್ತು ಜಾಲಿ ಅನ್ನೋರು ಈ ಸಿದ್ಧಾಂತವನ್ನ ಮಂಡನೆ ಮಾಡ್ತಾರೆ. ಸ್ನೇಹಿತರೆ, ಈ ಕ್ಸೈಲಮ್ ಟಿಶ್ಯೂ ಕುರಿತು ಮುಂದೆ ಮಾತಾಡುವಾಗ ಮತ್ತೆ ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಬೇಕಾಗುತ್ತೆ. ಈಗ ಇಷ್ಟು ಗೊತ್ತಾಗ್ಲಿ, ಡಿಕ್ಸನ್ ಅಂಡ್ ಜಾಲಿ ಇಬ್ಬರು ವಿಜ್ಞಾನಿಗಳು ಗಿಡಗಳಲ್ಲಿ ನೀರ್ ಹೆಂಗ್ ಮೇಲಕ್ಕೆ ಹೋಗುತ್ತೆ ಅನ್ನೋದು ಕುರಿತು ಮಾಡಿದಂತ ಸಂಶೋಧನೆ ಅದೇಶನ್, ಕೊಹೆಷನ್, ಟ್ರಾನ್ಸ್ಪಿರೇಷನ್ ಪುಲ್ ಥಿಯರಿ ಅಂತ. ನೋಡಿ, ಗಿಡಗಳು ಕಾಂಡಗಳಿಂದ ಹೀರ್ಕೊಂಡಂತ ನೀರು ಮೇಲ್ಮುಖನಾಗಿ ಹೊರ ಹೋಗ್ತಕ್ಕಂಥದ್ದು ಹೆಂಗೆ ಮೇಲ್ಮುಖನಾಗಿ ಸಾಗುತ್ತೆ ಅನ್ನೋದೇ ಆದೇಶನ್, ಕೊಹೆಷನ್, ಟ್ರಾನ್ಸ್ಪಿರೇಷನ್ ಪುಲ್ ಥಿಯರಿ ಅಂತ ಪದ ಇದೆ. ಮುಂದೆ ಓದೋಣ. ಹಾಗಾದ್ರೆ ಟ್ರಾನ್ಸ್ಪಿರೇಷನ್ ಅನ್ನೋದು ಏನು? ಗಿಡಗಳು ತಾವು ಭೂಮಿಯಿಂದ ಹೀರ್ಕೊಳ್ತಕ್ಕಂಥ ಬಹುತೇಕ ನೀರನ್ನ ಗಿಡಗಳು ತಮ್ಮಿಂದ ಕಳ್ಕೊಂಡ್ಬಿಡ್ತವೆ. 1% ಭಾಗದಷ್ಟು ನೀರು ಮಾತ್ರ ಉಳ್ಕೊಂಡು ಬಹುತೇಕ ನೀರನ್ನ ತಮ್ಮ ಕಾಂಡದ ಮೇಲ್ಭಾಗಗಳಿಂದ, ಏರಿಯಲ್ ಪಾರ್ಟ್ಸ್ ಆಫ್ ದಿ ಪ್ಲಾಂಟ್ಸ್ ಅಂತೀವಿ, ಭೂಮಿಯ ಮೇಲ್ಭಾಗದ ರಚನೆಗಳಿಂದ ಹೊರ ಹಾಕುತ್ತೆ. ಇಲ್ಲೊಂದು ಹಿಂಟ್ ಇದೆ ನೋಡಿ ಸ್ನೇಹಿತರೆ. ಕ್ಸೈಲಮ್ ಅಂಗಾಂಶದಲ್ಲಿ 1 ಗಂಟೆಗೆ 15 ಮೀಟರ್ ವೇಗದಲ್ಲಿ ನೀರು ಮೇಲಕ್ಕೆ ಹೋಗುತ್ತೆ. ಎಲೆಗಳ ಮೂಲಕ ಅದ್ರ ಬಹುಪಾಲು ನೀರು ಹೊರ ಹಾಕಲ್ಪಡುತ್ತೆ. ಅದನ್ನ ಬಾಷ್ಪ ವಿಸರ್ಜನೆ ಅಥವಾ ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಇದ್ರ ಉದ್ದೇಶ ಏನು? ವಾಟ್ ಆರ್ ದಿ ಪರ್ಪಸಸ್ ಆಫ್ ಟ್ರಾನ್ಸ್ಪಿರೇಷನ್? ಮೊದಲನೇ ಪಾಯಿಂಟ್ ಇದೆ, ನೀರನ್ನ ಹೀರ್ಕೊ, ನೀರನ್ನ ಸಾಗಿಸು, ಅದಕ್ಕೊಂದು ಸೆಳೆತವನ್ನ ಉಂಟು ಮಾಡು. ಇಟ್ ಹ್ಯಾಸ್ ಟು ಕ್ರಿಯೇಟ್ ಎ ಟ್ರಾನ್ಸ್ಪಿರೇಷನ್ ಪುಲ್ ಫಾರ್ ದಿ ಅಬ್ಸಾರ್ಪ್ಷನ್ ಆಸ್ ವೆಲ್ ಆಸ್ ಟ್ರಾನ್ಸ್ಪೋರ್ಟೇಷನ್ ಇನ್ ದಿ ಪ್ಲಾಂಟ್ಸ್. ಸಸ್ಯಗಳ ನೀರನ್ನು ಹೀರ್ಕೋಬೇಕು, ಅದನ್ನು ಸಾಗಿಸಬೇಕು, ಅದಕ್ಕೊಂದು ಟ್ರಾನ್ಸ್ಪಿರೇಷನ್ ಪುಲ್ ಅನ್ನೋದು ಕೊಡಬೇಕಾಗಿ ಬರುತ್ತೆ. ಇಟ್ಸ್ ಬಿಕಾಸ್ ಆಫ್ ಟ್ರಾನ್ಸ್ಪಿರೇಷನ್. ದೆನ್ ಫೋಟೋಸಿಂಥಸಿಸ್ಗೋಸ್ಕರ ನೀರಿನ ಪೂರೈಕೆ, ಮಣ್ಣಿನಿಂದ ಸಸ್ಯದ ಎಲ್ಲಾ ಭಾಗಗಳಿಗೆ ಖನಿಜಗಳ ಪೂರೈಕೆ ಅಥವಾ ಸಾಗಾಣಿಕೆ, ಎಲೆಗಳ ಮೇಲ್ಭಾಗದಲ್ಲಿ ನೀರು ಆವಿಯಾಗಿ ಹೋಗೋದ್ರಿಂದ ಆ ಎಲೆಗಳು ತಂಪಾಗಿರುತ್ತೆ. ಇನ್ನು ಜೀವಕೋಶಗಳ ಒಳಗಡೆ ನೀರನ್ನು ಉಳಿಸಿ ಅದರ ಸ್ಥಿತಿಯನ್ನ ಗಟ್ಟಿತನಕ್ಕೆ ಮೇಂಟೈನ್ ಮಾಡಿ, ಟರ್ಜಿಡಿಟಿಯನ್ನು ಮೇಂಟೈನ್ ಮಾಡಿ ಸಸ್ಯಗಳ ಆಕಾರ ಮತ್ತು ರಚನೆಯನ್ನ ನಿರ್ವಹಿಸುತ್ತೆ. ಇದಿಷ್ಟು ಬಾಷ್ಪೀಕರಣದ ಉದ್ದೇಶ. ಅಂಡ್ ಬಹಳ ಚೆನ್ನಾಗಿ ಗೊತ್ತಿರಲಿ, there is a compromisation between transpiration and photosynthesis. ಇದು ತುಂಬಾ ಸಾರಿ HSTR ಗೆ ರಿಪೀಟ್ ಆಗ್ತಕ್ಕಂತ ಒಂದು ಸಂಭವನೀಯ ಪ್ರಶ್ನೆ ಸ್ನೇಹಿತರೆ. ಬಾಷ್ಪ ವಿಸರ್ಜನೆ ಈಗಷ್ಟೇ ಮಾತಾಡಿದೆ ನಾನು. ಸಂಲಗ್ನತ್ವ ಅಥವಾ ಸಂಸಂಜನ ಅಥವಾ ಅನುಲಗ್ನತ್ವ ಅಥವಾ ಕೊಹೆಷನ್ ಫೋರ್ಸ್ ಮೇಲೆ ಡಿಪೆಂಡ್ ಆಗಿರ್ತದೆ. ಎರಡನೇದು ಅನುಸಕ್ತಿ, ಅನುಲಗ್ನತ್ವ, ಅಸಂಜನ ಗುಣ ಅಥವಾ ಅದೇಶನ್ ಫೋರ್ಸ್ ಮೇಲೆ ಕೂಡ ಡಿಪೆಂಡ್ ಆಗಿರ್ತದೆ. ಅಂಡ್ ಫೈನಲಿ ಸರ್ಫೇಸ್ ಟೆನ್ಷನ್ ಆಫ್ ದಿ ವಾಟರ್ ಮಾಲಿಕ್ಯೂಲ್ಸ್ ಮೇಲೆ ಕೂಡ ನಿರ್ಧಾರವಾಗಿರ್ತದೆ. ಸೊ ಈ 3 ಪಾಯಿಂಟು ಚೆನ್ನಾಗಿ ಗೊತ್ತಿರಬೇಕು ಸ್ನೇಹಿತರೆ. ಎಕ್ಸ್ಪೆಕ್ಟ್ ಮಾಡ್ತೀವಿ HSTR ಎಕ್ಸಾಮ್ ಅಲ್ಲಿ. ಇಲ್ಲಿ ನೋಡ್ತಾ ಇದ್ದೀರಿ, ಈಗ ಎಲೆಗಳಿಂದ ನೀರು ಹೊರ ಹಾಕ್ತಕ್ಕಂಥ ಪ್ರಕ್ರಿಯೆ ನಿರಂತರವಾಗಿ ಸಾಗ್ತಾ ಇದೆ ನೋಡಿ. ಟ್ರಾನ್ಸ್ಪಿರೇಷನ್ ಪುಲ್ ಥಿಯರಿ ಥ್ರೂ ದಿ ಸ್ಟೊಮ್ಯಾಟಾ. PYQB ಮಾತಾಡ್ತೀವಿ ಸ್ನೇಹಿತರೆ, ಗಮನದಲ್ಲಿರಲಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಈ ಕುರಿತು ಚರ್ಚೆ ಮಾಡುವಾಗ ದಯಮಾಡಿ ವಿಡಿಯೋನ ಮಿಸ್ ಮಾಡಬೇಡಿ, ಸಂಪೂರ್ಣವಾಗಿ ನೋಡಿ. ಟ್ರಾನ್ಸ್ಪಿರೇಷನ್ ಅಲ್ಲಿ ಒಂದು 4 ವಿಧಗಳಿದೆ. ಲೆಂಟಿಕ್ಯುಲಾರ್, ಕ್ಯೂಟಿಕ್ಯುಲಾರ್, ಸ್ಟೊಮ್ಯಾಟಲ್ ಅಂಡ್ ಬಾರ್ಕ್ ಟೈಪ್ ಅಂತ. ಆ ಒಂದೊಂದು ವಿಧಗಳನ್ನು ಕುರಿತು 1 ನಿಮಿಷದಲ್ಲಿ ಮಾತಾಡ್ತಾ ಹೋಗೋಣ. ಸ್ಟೊಮ್ಯಾಟಾ ಅಥವಾ ಪತ್ರರಂಧ್ರಗಳ ಮೂಲಕ ಆಗೋ ನಷ್ಟ, ಟ್ರಾನ್ಸ್ಪಿರೇಷನ್ ಏನಿದೆ ಅದು ಮ್ಯಾಕ್ಸಿಮಮ್ ಇರುತ್ತೆ. 85 to 90% ಆಫ್ ದಿ ವಾಟರ್ ಆರ್ ಟೋಟಲ್ ಟ್ರಾನ್ಸ್ಪಿರೇಷನ್ ಇಸ್ ಆಲ್ವೇಸ್ ಥ್ರೂ ದಿ ಸ್ಟೊಮ್ಯಾಟಾ, ಪತ್ರರಂಧ್ರಗಳ ಮೂಲಕ. ಎಲೆಗಳ ಹೊರಭಾಗದ ಪೊರೆಯಲ್ಲಿ ಒಂದು ಹೊದಿಕೆ ಇರುತ್ತೆ, ಕ್ಯೂಟಿಕಲ್ ಪದರ ಅಂತ. ಅಲ್ಲಿಂದನೂ ನೀರು ನಷ್ಟವಾಗ್ತದೆ, ಅದು 5 ರಿಂದ 10% ಇರುತ್ತೆ. ಅದಾದ ನಂತರ ತೊಗಟೆಯ ಭಾಗದಿಂದನೂ ನಷ್ಟವಾಗ್ತದೆ, ಅದನ್ನ
ಕಾರ್ಟೆಕ್ಸ್ ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಅಂಡ್ ಫೈನಲಿ ಕಾಂಡಗಳ ಮೇಲೆ, ಮರದ ಕಾಂಡಗಳ ಮೇಲೆ ಲೆಂಟಿಸೆಲ್ಗಳು ಅಂತ ರಂಧ್ರಗಳಿರ್ತದೆ. ಆ ರಂಧ್ರಗಳ ಮೂಲಕ ಕೂಡ ನೀರು ನಷ್ಟ ಆಗ್ತದೆ. ಅದು 0.1% ಇರ್ತದೆ. ಹಾಗಾಗಿ ಆರ್ಡರ್ ವೈಸ್ ಹಾಕಿದ್ದೀನಿ ನಾನು. ಹೈಯೆಸ್ಟ್ ಸ್ಟೊಮ್ಯಾಟಲ್ ಟ್ರಾನ್ಸ್ಪಿರೇಷನ್, ಅದರ ನಂತರ ಕ್ಯೂಟಿಕ್ಯುಲರ್ ಟ್ರಾನ್ಸ್ಪಿರೇಷನ್, ಅದರ ನಂತರ ಕಾರ್ಟೆಕ್ಸ್ ಟ್ರಾನ್ಸ್ಪಿರೇಷನ್, ಕೊನೆಗೆ ಲೆಂಟಿಕ್ಯುಲರ್ ಟ್ರಾನ್ಸ್ಪಿರೇಷನ್. ಎಕ್ಸ್ಪೆಕ್ಟ್ ಮಾಡುವಂತ ಕ್ವಶನ್ ಸ್ನೇಹಿತರೆ ಗಮನದಲ್ಲಿರಲಿ. ಇನ್ನು ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಏನು? ಆಂತರಿಕ ಅಂಶಗಳು ಒಂದು 4 ಇದೆ, ಬಾಹ್ಯ ಅಂಶಗಳು ಒಂದು 3-4 ಅಂಶಗಳನ್ನ ಮಾತಾಡ್ತೀವಿ. ಆಂತರಿಕ ಅಂಶಗಳಲ್ಲಿ ಗಿಡಕ್ಕೆ ಸಂಬಂಧಪಟ್ಟದ್ದು ಒಂದು ಎಲೆಯ ವಿಸ್ತೀರ್ಣ. ಆ ವಿಸ್ತೀರ್ಣ ಹೆಚ್ಚಾದಷ್ಟು ರೇಟ್ ಆಫ್ ಟ್ರಾನ್ಸ್ಪಿರೇಷನ್ ಕೂಡ ಹೆಚ್ಚಾಗ್ತದೆ. ಎಲೆಯ ರಚನೆ, ಸ್ಟ್ರಕ್ಚರ್ ಆಫ್ ಲೀಫ್, ಅಂದ್ರೆ ಟೊಮ್ಯಾಟೋದ ಗಾತ್ರ, ಸಂಖ್ಯೆ ಮತ್ತು ವಿತರಣೆ, ಇವೆಲ್ಲವೂ ನೇರವಾಗಿ ಟ್ರಾನ್ಸ್ಪಿರೇಷನ್ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಅಂಡ್ ನಂಬರ್ 3, ಟೊಮ್ಯಾಟೋಗಳ ಸಂಖ್ಯೆ ಹೆಚ್ಚಾದಷ್ಟು, ಡಿಸ್ಟ್ರಿಬ್ಯೂಷನ್ ಹೆಚ್ಚಾದಷ್ಟು ಬಾಷ್ಪೀಕರಣ ಕೂಡ ವೇಗವಾಗಿ ನಡೆಯುತ್ತೆ. ಇನ್ನು ಕೊನೆಗೆ ರೂಟ್ ಅಂಡ್ ಶೂಟ್ ರೇಷಿಯೋ, ಹೀರ್ಕೊಂಡಂತ ನೀರು ಕಾಂಡದ ಮುಖಾಂತರ ಸಾಗಿ ಹೋಗುವಾಗ ಎಷ್ಟು ವಿಶಾಲವಾದಂತ ಶೂಟ್ ಸಿಸ್ಟಮ್ ಇರ್ತದೋ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಟ್ರಾನ್ಸ್ಪಿರೇಷನ್ ನಡೆಯುತ್ತೆ. ಇವೆಲ್ಲವೂ ಇಂಟರ್ನಲ್ ಕಾನ್ಸೆಪ್ಟ್ ಅಥವಾ ಇಂಟರ್ನಲ್ ಫ್ಯಾಕ್ಟರ್ಸ್ ಆದ್ರಿಂದ HSTRಗೆ ಹೇಳಿಕೆಗಳ ಬಾರಿ ಕೇಳುವಂತ ಪ್ರಶ್ನೆ ಇದಾಗುತ್ತೆ. ಹೊರಗಿನ ಅಂಶಗಳು ಯಾವುದು? ಬೆಳಕು. ಬೆಳಕು ಹೆಚ್ಚು ಇಂಟೆನ್ಸಿಟಿ ಆಗಿತ್ತು ಅಂದ್ರೆ, ತೀವ್ರತೆ ಇತ್ತು ಅಂದ್ರೆ ಬಾಷ್ಪೀಕರಣ ಕೂಡ ಜಾಸ್ತಿ. ಟೆಂಪರೇಚರ್ ಹೆಚ್ಚಾದ್ರೆ ಬಾಷ್ಪೀಕರಣ ಕೂಡ ಹೆಚ್ಚು. ಯಾಕೆಂದ್ರೆ ಅಲ್ಲಿ ರಿಲೇಟಿವ್ ಹ್ಯೂಮಿಡಿಟಿ ಕಡಿಮೆ ಮಾಡ್ತದೆ, ಅಂದ್ರೆ ಸಾಪೇಕ್ಷ ಆರ್ದ್ರತೆ ಕಡಿಮೆ ಆಗ್ತದೆ, ಬಾಷ್ಪೀಕರಣ ಹೆಚ್ಚಾಗ್ತದೆ. ನೆನಪಿರಲಿ ಸ್ನೇಹಿತರೆ, ಇವು ಸ್ಟೇಟ್ಮೆಂಟ್ ಬರ್ತಕ್ಕಂಥ ಪ್ರಶ್ನೆಗಳು. ಆರ್ದ್ರತೆ ಅಂದ್ರೆ ವಾತಾವರಣದ ಹ್ಯೂಮಿಡಿಟಿ ಅಥವಾ ತೇವಾಂಶ ಏನಿದೆ ಅದು ಬಾಷ್ಪೀಕರಣವನ್ನ ನಿಧಾನ ಮಾಡುತ್ತೆ. ಅಂದ್ರೆ ಆರ್ದ್ರತೆ ಹೆಚ್ಚಾದ್ರೆ, ವಾತಾವರಣದ ತೇವಾಂಶ ಹೆಚ್ಚಾದ್ರೆ ಟ್ರಾನ್ಸ್ಪಿರೇಷನ್ ರೇಟು ಕಡಿಮೆ ಆಗ್ತದೆ. ಹಾಗೆ ಗಾಳಿಯ ಚಲನೆ ನೀರಿನ ನಷ್ಟವನ್ನ ಹೆಚ್ಚು ಮಾಡ್ತದೆ. ನೀರಿನ ಲಭ್ಯತೆ, ಹೆಚ್ಚು ನೀರು ಸಿಕ್ಕಿದೆ ಗಿಡಕ್ಕೆ ಅನ್ನೋದಾದ್ರೆ ಟೊಮ್ಯಾಟೊ ಹೆಚ್ಚು ಕಾಲ ಓಪನ್ ಇರ್ತದೆ, ಪರಿಣಾಮ ನೀರು ಆಚೆ ಹೋಗ್ಲಿಕ್ಕೆ ಸಾಧ್ಯತೆ ಇರ್ತದೆ. ಒಂದ್ ವೇಳೆ ಟೊಮ್ಯಾಟೊ ಕ್ಲೋಸ್ ಆದ್ರೆ, ನೀರಿನ ಲಭ್ಯತೆ ಕಡಿಮೆ ಆಗಿ ಟೊಮ್ಯಾಟೊ ಕ್ಲೋಸ್ ಆದ್ರೆ ಬಾಷ್ಪೀಕರಣ ಕೂಡ ಕಡಿಮೆ ಆಗುತ್ತದೆ, ಸಂಜೆ ಆಗ್ತಾ. ಇನ್ನು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಬಾಷ್ಪೀಕರಣವನ್ನ ನಿರ್ಧರಿಸುತ್ತೆ. ಅಂದ್ರೆ ಪ್ರೆಷರ್ ಕಡಿಮೆ ಆದಷ್ಟು ರೇಟ್ ಆಫ್ ಟ್ರಾನ್ಸ್ಪಿರೇಷನ್ ಹೆಚ್ಚಾಗ್ತದೆ. ಒಂದ್ ವೇಳೆ ಪ್ರೆಷರ್ ಹೆಚ್ಚಾದ್ರೆ ರೇಟ್ ಆಫ್ ಟ್ರಾನ್ಸ್ಪಿರೇಷನ್ ಕಡಿಮೆ ಆಗ್ತದೆ. ಇದು ಗಮನದಲ್ಲಿ ಸ್ನೇಹಿತರೆ. ಲೋಯರ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ increases the rate of transpiration, while higher atmospheric pressure reduces the transpiration. Yes, ಈ ಟ್ರಾನ್ಸ್ಪಿರೇಷನ್ ರೇಟ್ ಅನ್ನು ಅಳಿಲಿಕ್ಕೆ ಫೋಟೋಮೀಟರ್ ಅಂತ ಒಂದು ಡಿವೈಸ್ ಇದೆ ಸ್ನೇಹಿತರೆ, ಗಮನದಲ್ಲಿ ಇಟ್ಕೋಬೇಕು. ಪದ ಎಕ್ಸ್ಪೆಕ್ಟ್ ಮಾಡ್ತೀವಿ. ಆರ್ ಲೈಸಿಮೀಟರ್ ಅಂತ ಒಂದು ಪದ ಇದೆ, ಮತ್ತೊಂದು ಪೋರೋಮೀಟರ್ ಅಂತ ಪದ ಇದೆ. ಈ ಮೂರರಲ್ಲಿ ಯಾವ್ದು ಕೊಟ್ಟರು ಕೂಡ these are the devices or instruments, equipment used to measure the rate of transpiration in plants. Photometer or porometer or lysimeter. ಬಾಷ್ಪೀಕರಣದಿಂದ ಗಿಡಗಳಿಗೆ ಏನ್ ಲಾಭ? ನೀರು ಮತ್ತು ಖನಿಜಗಳ ಸಾಗಾಣಿಕೆ, ನೀರಿನ ಸಮತೋಲನ, ಆಸ್ಮಾಸಿಸ್ನ ಪರಿಣಾಮವಾಗಿ ರಿಜಿಡಿಟಿ ಬರುತ್ತೆ. ನೀರು ಮೇಲ್ಮುಖನಾಗಿ ಸಾಗೋದ್ರಿಂದ ಬಾಷ್ಪೀಕರಣದ ಬಲ ಸದಾಕಾಲ ಗಿಡಕ್ಕೆ ಅಡ್ವಾಂಟೇಜ್. ಎಲೆಗಳು ತೇವಾಂಶದಿಂದ ಕೂಡಿರೋದು ಕೂಡ ಮತ್ತೊಂದು ಅಡ್ವಾಂಟೇಜ್. ಕೋಶಗಳ ಟರ್ಜಿಡಿಟಿ ಅಥವಾ ಗಡಿಸುತನ ಉಳ್ಕೋಬೇಕು. ಬಾಷ್ಪೀಕರಣದಿಂದ ಸಸ್ಯಗಳ ಬೆಳವಣಿಗೆ ಸಹಾಯ. ಎಲೆಗಳು ತಂಪಾಗಿರೋದ್ರಿಂದ ಗಿಡಗಳ ಬೆಳವಣಿಗೆ ತುಂಬಾ ಸೂಕ್ತವಾಗಿ ನಡ್ಕೊಂಡು ಹೋಗುತ್ತೆ. ಇನ್ನು ಒಂದು 3 ಡಿಸ್ಅಡ್ವಾಂಟೇಜಸ್ ಕೂಡ ಇದೆ ಸ್ನೇಹಿತರೆ. ನೀರು ಹೀರಿಕೊಂಡದ್ದು ಬಾಷ್ಪೀಕರಣದ ಮುಖಾಂತರ ಸರಿದೂಗಿಸ್ಕೊಂಡು ಹೋಗ್ಬೇಕು. ಇನ್ ಕೇಸ್ ಸರಿದೂಗಿಸ್ತಿಲ್ಲ ಅಂದ್ರೆ ಬಾಷ್ಪೀಕರಣ ನಿಧಾನವಾಗಿ ಬಿಡುತ್ತೆ. ಅದೊಂದು ನ್ಯೂನತೆ. ಬಾಷ್ಪೀಕರಣದ ವೇಳೆ ಹೆಚ್ಚು ಶಕ್ತಿ ಕೂಡ ಬಳಕೆ ಆಗ್ತದೆ ಮತ್ತು ಬಿಡುಗಡೆ ಆಗ್ತದೆ. ಈ ಪ್ರಕ್ರಿಯೆಯಲ್ಲಿ ಅನಗತ್ಯವಾಗಿ ನೀರನ್ನ ಗಿಡಗಳು ಹೀರ್ಕೊಬೇಕಾಗಿ ಬರುತ್ತೆ. ಇದು ಡಿಮೆರಿಟ್ ಅಂತ ನಾವು ಗುರುತಿಸ್ತೇವೆ. ಇಲ್ಲಿ ಇಂಪಾರ್ಟೆಂಟ್ ಪದ, ನೀರಿನ ನಷ್ಟವನ್ನ
ರೆಗ್ಯುಲೇಟ್ ಮಾಡಿಕೊಂಡು ಕಂಟ್ರೋಲ್ ಮಾಡಿಕೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಳಕೆ ಮಾಡಿಕೊಂಡು ಕಡಿಮೆ ನೀರನ್ನ ಬಿಡುಗಡೆ ಮಾಡತಕ್ಕಂಥ ಅಥವಾ ಹೆಚ್ಚು ಶರ್ಕರ ಪದಾರ್ಥವನ್ನು ಉತ್ಪತ್ತಿ ಮಾಡ್ಕೊಳ್ತಕ್ಕಂಥ ಪಟ್ಟಿಯಲ್ಲಿ C4 ಸಸ್ಯಗಳು ಅಂತ ಕೆಲವಿದೆ. ಇವು ನೀರಿನ ನಷ್ಟವನ್ನ ಕಡಿಮೆ ಮಾಡಿಕೊಂಡು ಬದುಕ್ತಕ್ಕಂಥ ಸಸ್ಯ ವರ್ಗ C4. ಹಾಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸ್ಥಿರೀಕರಿಸಿಕೊಳ್ಳಿ ಈ C4 ಸಸ್ಯಗಳು ಕಡಿಮೆ ನೀರನ್ನು ನಷ್ಟ ಮಾಡ್ಕೊಳ್ತವೆ. ಹಾಗೆ ನೋಡಿದ್ರೆ ಪ್ರಕೃತಿನಲ್ಲಿ ಇವುಗಳ ವಿಕಾಸವೇ ಅದ್ಭುತವಾದಂತಹ ಚೇತರಿಕೆ. C4 ಅನ್ನೋ ಸಸ್ಯಗಳು ಪ್ರಕೃತಿಯಲ್ಲಿ ಹೆಚ್ಚು ನೀರು ನಷ್ಟ ಆಗಲಿಕ್ಕೆ ಬಿಡದಂತೆ ಸಮರ್ಥವಾಗಿ ಶರ್ಕರ ಪದಾರ್ಥವನ್ನು ಉತ್ಪಾದಿಸುವಲ್ಲಿ ಉತ್ತಮವಾದಂತಹ ಸಸ್ಯವರ್ಗ C4 ಸಸ್ಯವರ್ಗ. ಸ್ನೇಹಿತರೆ, ಒಂದು ಕೊನೆಯ ಪಾಯಿಂಟ್ ಇದೆ. ಹಗಲಿನ ವೇಳೆ ಮತ್ತು ರಾತ್ರಿಯ ವೇಳೆ ನೀರು ಗಿಡಗಳಿಂದ ನಷ್ಟ ಆಗ್ತಾನೆ ಇರ್ತದೆ. ಹಗಲು ವೇಳೆ ನೀರು ಆವಿಯ ರೂಪದಲ್ಲಿ ಹೊರಗೆ ಬಂದ್ರೆ ತಾಪಮಾನ ಕಡಿಮೆ ಆದಂತೆ ವಾತಾವರಣದಲ್ಲಿನ ಆರ್ದ್ರತೆ ಕೂಡ ಹೆಚ್ಚಾದಂತೆ ಗಿಡಗಳು ಎಲೆಗಳಿಂದ ಹನಿಹನಿಯ ರೂಪದಲ್ಲಿ ನೀರನ್ನು ಹೊರ ಹಾಕುತ್ತೆ. ಇದನ್ನ ಘಟೇಶನ್ ಅಂತೀವಿ, ಬಿಂದುಸ್ರಾವ ಅಂತೀವಿ ಅಥವಾ ಬಿಂದುಸ್ರಾವ ಸ್ರವಿಕೆ ಅಂತ ನಾವು ಮಾತಾಡ್ತೀವಿ. ಸ್ನೇಹಿತರೆ, ನೀವಲ್ಲಿ ನೋಡ್ತಾ ಇದ್ದೀರಿ, ಈಗ ರಾತ್ರಿ ಅಥವಾ ಬೆಳಗಿನ ಜಾವದಲ್ಲಿ ನೀರು ಹನಿಹನಿಯ ರೂಪದಲ್ಲಿ ಹೊರಗೆ ಬರುತ್ತಲ್ಲ, ಇದನ್ನ ಘಟೇಶನ್ ಅಂತ ನಾವು ಕರಿತೀವಿ. ಸ್ನೇಹಿತರೆ ನೋಡಿ, ಹನಿಗಳ ಮೇಲೆ ಎಲೆಗಳ ಮೇಲೆ ಹನಿಹನಿಯ ರೂಪದಲ್ಲಿ ಕುಂತಿದೆ. ಕಾಲ್ ಇಟ್ ಅಸ್ ಮಾರ್ನಿಂಗ್ ಮಿಸ್ಟ್. ಇಬ್ಬನಿ ಮಂಜಿನ ರೀತಿ ನೀರಿನ ಹನಿಗಳು ಕೂತ್ಕೊಳ್ಳುತ್ತೆ. ಇದು ಘಟೇಶನ್. ಘಟೇಶನ್ ಮತ್ತು ಬಾಷ್ಪೀಕರಣದಲ್ಲಿ ತುಂಬಾ ಹೋಲಿಕೆಗಳಿದೆ. ಇದನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಸ್ನೇಹಿತರೆ. ಎರಡರಲ್ಲೂ ನೀರು ನಷ್ಟ ಆಗ್ತದೆ. ಸಮತೋಲನ ಕಾಪಾಡ್ಕೊಳ್ಳಿಕ್ಕೆ ಅನುಕೂಲ, ತಾಪಮಾನ ತೇವಾಂಶವನ್ನು ಬ್ಯಾಲೆನ್ಸ್ ಮಾಡುತ್ತೆ. ಹಾಗಾಗಿ ಸಾಕಷ್ಟು ಸಿಮಿಲಾರಿಟಿಗಳು ಟ್ರಾನ್ಸ್ಪಿರೇಷನ್ ಅಂಡ್ ಘಟೇಶನ್ ನಡುವೆ ಇದೆ. ಈಗ ಅಂತಿಮವಾಗಿ ಪ್ರಶ್ನೆಗೆ ಬಂದ್ವಿ ನಾವು. ಈ ಪ್ರಶ್ನೆಗೆ ಅಭಿಸರಣೆ ಉತ್ತರ ಅಲ್ಲ, ಬಾಷ್ಪೀಕರಣ ಉತ್ತರ ಅಲ್ಲ, ಬಿಂದು ಸ್ರವಿಕೆ ಉತ್ತರ ಅಲ್ಲ, ವಿಸರಣೆ ಸರಿಯಾದಂತ ಉತ್ತರ. ಸ್ನೇಹಿತರೆ, ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಪುಸ್ತಕವನ್ನು ಕೊಂಡು ಓದಿ. ಖಂಡಿತ ನಿಮಗೆ ಇದು ಸಾಕಷ್ಟು ಜ್ಞಾನವನ್ನು ಒದಗಿಸಿಕೊಡುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ. ಸ್ನೇಹಿತರೆ, ಇಷ್ಟುವರೆಗೂ ನೋಡಿದಂಥ ಎಲ್ಲಾ ಕಾನ್ಸೆಪ್ಟ್ಗಳ PYQP ಸ್ನೇಹಿತರೆ ನನ್ನ ಮುಂದಿನ ವಿಡಿಯೋದಲ್ಲಿ ಇರ್ತದೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಳದೆ ನೋಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.